ಸರಿ ಅಂದರೆ ಈ ಸಿನಿಮಾ ರಿಯಲಿಸ್ಟಿಕ್ ಸಬ್ಜೆಕ್ಟ್ ಫಸ್ಟು. ಸರ್ ಯಾವ ಬೋರು ಗೀರು ಅದಕ್ಕೆ ನೋಡಲ್ಲ ಯಾರು, ಯಾವ ಕೆಲಸದಲ್ಲಿ ಹೋಗಿ ಇವತ್ತಿಗೆ ಏನು ಬೇಕು ಅದು ಮಾಡಿರೋ. ಸರಿ ಅಂದರೆ ಈ ಸಿನಿಮಾ ರಿಯಲಿಸ್ಟಿಕ್ ಸಬ್ಜೆಕ್ಟ್ ಫಸ್ಟು. ನಿಮಗೆ ಮಾಮೂಲಿ ಪಿಕ್ಚರ್ ಡಿಜಿಟಲ್ ನೋಡೋಕೆ ಇದು ಹೆಂಗಿರುತ್ತೆ ನೋಡಿ, ನೀವು ಎಕ್ಸ್ಪೀರಿಯನ್ಸ್ ನೀವೇ ಫೋನ್ ಮಾಡಿ ಹೇಳ್ತೀರಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫುಲ್ ಬೀಟ್ ಕನ್ನಡ. ನಾನು ಯಶವಂತ್. ಇವತ್ತು ಒಬ್ಬರು ಸ್ಪೆಷಲ್ ಗೆಸ್ಟ್ ನನ್ನ ಜೊತೆ ಇದ್ದಾರೆ. ಚಿತ್ರರಂಗದಲ್ಲಿ 33 ವರ್ಷಗಳಿಂದ ಸುದೀರ್ಘವಾಗಿ ಸಿನಿಮಾದ ಕೆಲವೊಂದಷ್ಟು ವಲಯಗಳಲ್ಲಿ ಕೆಲಸ ಮಾಡಿ ಕ್ಯಾಮ್ರಾಮ್ಯಾನ್ ಆಗಿ, ಅದಾದ ನಂತರದಲ್ಲಿ ನಿರ್ಮಾಪಕರಾಗಿ ಒಂದಷ್ಟು ಸಿನಿಮಾಗಳನ್ನ ಕೂಡ ಮಾಡಿದ್ದಾರೆ. ಸೊ ಭೀಮಾ ತೀರದಲ್ಲಿ ಅನ್ನೋ ಒಂದು ಸಿನಿಮಾನ ಈ ಹಿಂದೆ ನಿರ್ಮಾಣ ಮಾಡಿದ್ರು. ಒಂದು 14 ವರ್ಷಗಳ ನಂತರದಲ್ಲಿ ಮತ್ತೆ ರಿಲೀಸ್ ಕಾಣ್ತಾ ಇದೆ. ಸೊ ಇವತ್ತು ನನ್ನ ಗೆಸ್ಟ್ ಆಗಿ ಅರ್ಜಿ ನಾಗರಾಜ್ ಅವರು ಇದ್ದಾರೆ. ಮಾತಾಡ್ಸೋಣ. ಫಸ್ಟ್ ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ತೆ. ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ. ಎಸ್ ಸರ್. ಸರ್, ಅಣಜಿ ನಾಗರಾಜ್ ಅಂತ ಬಂದಾಗ ಒಂದಷ್ಟು ವಲಯದಲ್ಲಿ ಕೆಲಸ ಮಾಡಿರುವಂಥ ವ್ಯಕ್ತಿ. ಇಂಥದ್ದು ಗೊತ್ತಿಲ್ಲ ಅಂತ ಇಲ್ಲ, ಸಿನಿಮಾ ಇಂಡಸ್ಟ್ರಿ ಪ್ರತಿಯೊಂದು ಗೊತ್ತಿರುವಂಥ ವ್ಯಕ್ತಿ. ಈಗ ನಿಮ್ಮದೇ ಸಿನಿಮಾ ಭೀಮಾ ತೀರದಲ್ಲಿ ಮತ್ತೆ ರಿಲೀಸ್ ಮಾಡ್ತಾ ಇದ್ದೀರಾ. ಒಂದಷ್ಟು ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದೀರಾ. ರಿಲೀಸ್ ಮಾಡ್ತಾ ಇರೋದ್ರಿಂದ ಭೀಮಾ ತೀರದಲ್ಲಿ ಯಾಕೆನೋ ಫಸ್ಟ್ ಪ್ರಶ್ನೆ. ಸರಿ ಅಂದರೆ ಈ ಸಿನಿಮಾ ರಿಯಲಿಸ್ಟಿಕ್ ಸಬ್ಜೆಕ್ಟ್ ಫಸ್ಟು. ಆಮೇಲೆ ಅಂದರೆ ಈ ಸಿನಿಮಾ ಮೇಕಿಂಗ್ ಮಾಡಿದ್ದು ಬೇರೆ ಥರ, ಮಾಮೂಲಿ ಸಿನಿಮಾ ಥರಲ್ಲ, ಇದು ಉತ್ತರ ಕರ್ನಾಟಕ ರಾ ಫಿಲಿಮು. ಆಮೇಲೆ ಈ ಫಿಲಿಮು ಸುಮಾರು ಜನ ಕೇಳಿದ್ರು, ತೆಲುಗು ತಮಿಳು ಕೇಳಿದ್ರು. ಸೊ ಅವ್ರಿಗೆ ಕೊಡೋದೇನಂತ ನಾನೇ ಎಲ್ಲ ಡಬ್ ಮಾಡಿ ಕನ್ನಡ ಅದನ್ನೆಲ್ಲ ರೆಡಿ ಮಾಡಿದೆ. ಸೊ 3 ಲ್ಯಾಂಗ್ವೇಜಲ್ಲಿ ಪಿಕ್ಚರ್ ರೆಡಿ ಮಾಡಿ. ಅಂದರೆ ಅವಾಗ ಲೆಂತ್ ಜಾಸ್ತಿ ಇತ್ತು, 2.25 ಅವರ್ ಪಿಕ್ಚರು. ಈಗಿನ ಜನಕ್ಕೆ ಅಷ್ಟೊಂದು ಇದಾಗಲ್ಲ ಅಂದ್ಬಿಟ್ಟು ಟ್ರಿಮ್ ಮಾಡಿಬಿಟ್ಟು ತೆಲುಗು ತಮಿಳು ಡಬ್ ಮಾಡಿ ಕನ್ನಡ ರೆಡಿ ಮಾಡಿದ್ದೀನಿ. ಅದಕ್ಕೆ ಈ ಮಂತ್ 6ಕ್ಕೆ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡಿದೆ. ಓಕೆ ಸರ್, ಭೀಮಾ ತೀರದಲ್ಲಿ ಸ್ಟಾರ್ಟಿಂಗ್ ರಿಲೀಸ್ ಆಗೋ ಟೈಮಲ್ಲೇ ಕೆಲವೊಂದಷ್ಟು ಕಾಂಟ್ರವರ್ಸಿಗಳೆಲ್ಲ ಕಂಡಂಥ ಸಿನಿಮಾ. ಆ ಟೈಮಲ್ಲೇ ಕಾಂಟ್ರವರ್ಸಿ ತುಂಬ ಆದಂಥ ಸಿನಿಮಾ. ಸೊ ಆ ಟೈಮಲ್ಲಿ ಹೆಂಗಿತ್ತು ಸರ್? ರಿಲೀಸ್ ಮಾಡಬೇಕು ಅಂದ್ಕೊಂಡಾಗ ಕೆಲವೊಂದು ಆದಂಥ ಕಾಂಟ್ರವರ್ಸಿಗಳಾಗಿರ್ಬೋದು, ಕತೆ ನನ್ನದು ಅಂತ ಹೇಳ್ಕೊಂಡಿದ್ದಾಗಿರ್ಬೋದು. ಪ್ರತಿಯೊಂದು ಸಿನಿಮಾನು ಒಂದು ಪ್ರೊಡ್ಯೂಸರ್ ಅಂತ ಬಂದಾಗ ತುಂಬ ಹೊಡೆತ ಬೀಳೋದೆ ಪ್ರೊಡ್ಯೂಸರ್ಗೆ. ಸೊ ಏನೋ ಒಂದು ಕಾಂಟ್ರವರ್ಸಿ ಆಯಿತು, ಇನ್ನೂ ಪೋಸ್ಟ್ಪೋನ್ ಆಯಿತು ಅಂತ ಅಂದಾಗ, ಇಲ್ಲ ಕೆಲವೊಂದು ಕೋರ್ಟ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಟೈಮಲ್ಲಿ ಹೆಂಗಿತ್ತು ಸರ್ ರಿಲೀಸ್? ಇಲ್ಲ, ಆ್ಯಕ್ಚುಲಿ ಪಿಕ್ಚರ್ ರಿಲೀಸ್ ಆಗಿ ಮುಂಚೆ ಆಗಲಿಲ್ಲ. ರಿಲೀಸ್ ಆಗಿದ್ಮೇಲೆ 2 ದಿನ ಆಗಿದ್ಮೇಲೆ ಸ್ವಲ್ಪ ರಿಲೀಸ್ ಇದಾಗಿತ್ತು. ಆಮೇಲೆ ಕ್ಲಿಯರ್ ಮಾಡ್ಕೊಂಡ್ವಿ. ಅಂದರೆ ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ಆಮೇಲೆ ಕತೆ ನಂದು, ಯಾಕಂದರೆ ಇದು ಆ್ಯಕ್ಚುಲಿ ಕತೆ ನಂದು ಅನ್ನೋಕ್ಕಿಂತ ಇದು ರಿಯಲಿಸ್ಟಿಕ್ ಸಬ್ಜೆಕ್ಟ್. ಅಲ್ಲಿ ನಡೆದ ಕತೆನ ಇಟ್ಕೊಂಡು ಈ FIR ಮತ್ತು ಈ ಕೇಸ್ ಆಗಿರ್ತವಲ್ಲ ಅದನ್ನ ಇಟ್ಕೊಂಡು ಕತೆ ಮಾಡಿದ್ದು. ನಮ್ಮ DC ರಾಜಪ್ಪ ಅಂತ ಅವ್ರಿಗೆ SP ಆಗಿದ್ರು. ಅವರಿಂದ ಇದು ಮಾಡಿ ಕೋರ್ಟ್ಗೆ ಅಪ್ಲೈ ಮಾಡಿ ಒರಿಜಿನಲ್ ಏನು FIR ಆಯಿತು ಅದು ಇಟ್ಕೊಂಡು ಕತೆ ಮಾಡಿದ್ವಿ. ಅಂದರೆ ಒರಿಜಿನಲ್ ಕತೆ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಅದನ್ನ ಸಿನಿಮಾಟಿಕ್ ಏನು ಬೇಕು ಅದು ಮಾಡಿದ್ವಿ. ಒರಿಜಿನಲ್ ಕತೆ ಆಡೋಕೆ ಮಾಡೋಕ್ಕಾಗಲ್ಲ, ಸಿನಿಮಾಟಿಕ್ ಏನು ಬೇಕು ಅದು ಮಾಡಿದ್ವಿ. ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡ್ಕೊಂಡು. ಓಕೆ ಸರ್, ಈಗ ರಿಯಲಿಸ್ಟಿಕ್ ಕತೆಗಳನ್ನ ಮಾಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಚಾಲೆಂಜ್. ಯಾಕೆ ಅಂತಂದರೆ ಈಗ ಎಲ್ಲೋ ನಡೆದಿರುತ್ತೆ, ಅವ್ರ ಮನೆಯವ್ರಿಗೇನೋ ಕೋರ್ಟ್ಗೆ ಹೋಗೋದು, ಇನ್ನೊಂದೇನೋ ಮತ್ತೊಂದು ಆಗ್ತಾನೆ ಇರುತ್ತೆ. ಈ ಥರದ ಕೆಲವೊಂದಷ್ಟೆಲ್ಲ ಘಟನೆಗಳು ನೋಡಿದ್ದೀವಿ. ರಿಯಲಿಸ್ಟಿಕ್ ಸಬ್ಜೆಕ್ಟ್ ತಗೋಬೇಕು ಅಂತ ಅಂದಾಗ ಪ್ರೊಡ್ಯೂಸರ್ ಮೇಲೂ ತುಂಬ ಜವಾಬ್ದಾರಿ ಇರುತ್ತೆ, ಡೈರೆಕ್ಟರ್ ಮೇಲೂ ತುಂಬ ಜವಾಬ್ದಾರಿ ಇರುತ್ತೆ. ಯಾವುದಕ್ಕೂ ಚ್ಯುತಿ ಬಾರದೆ, ಅವರ ಹೆಸರಿಗೂ ಏನೂ ರೀತಿಯಾಗಿ ಆಗದೆ ಮಾಡ್ಕೊಂಡು ಹೋಗೋದಿದೆಯಲ್ಲ, ತುಂಬ ಚಾಲೆಂಜ್. ಇದನ್ನು ಯಾವ ಥರ ಸ್ವೀಕಾರ ಮಾಡ್ತೀರಾ? ಆ್ಯಂಡ್ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಟೈಮಲ್ಲಿ ಸರ್ ಇದೇನು ಮಾಡಿದೆ ಅಂದರೆ, ನಾನು ಡೈರೆಕ್ಟರ್ ಕರ್ಕೊಂಡು ಅಲ್ಲಿ ಹೋದೆ. ಏನು ಲೊಕೇಶನ್ ಏನು ಆಗಿತ್ತು ಕತೆ ಭೀಮಾ ತೀರದಲ್ಲಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಜನ ಹತ್ರ ಏನೇನಾಗಿತ್ತು ಏನಕ್ಕೆ ಕೇಳ್ಕೊಂಡೆ. ಫಸ್ಟ್ ಜನಗಳ ಹತ್ರ ಜನಗೂ ಬಾಯಿ ಕೇಳ್ಕೊಂಬಿಟ್ಟು ಆಮೇಲೆ FIR ಆಮೇಲೆ ಕೇಸ್ ಏನಾಗಿತ್ತಲ್ಲ ಅದು ಇಟ್ಕೊಂಡು ಏನು ಮಾಡ್ಬೋದು ಅಂದರೆ ಸಿನಿಮಾಟಿಕ್ ಏನು ಮಾಡೋಂತ ಪ್ಲಾನ್ ಮಾಡಿದ್ವಿ. ಸೊ ಯಾರಿಗೂ ಸಮಸ್ಯೆ ಆಗಿರ್ತಾರೆ ನಾವು ಮಾಡಿದ್ವಿ. ಅಂದರೆ ಇನ್ನೂ ನಮ್ಮಿಂದ ಇನ್ನೊಬ್ರು ಸಿನಿಮಾಕ್ಕೋಸ್ಕರ ಸಮಸ್ಯೆ ಆಗಬಾರ್ದಲ್ಲ. ಒಬ್ಬರು ಕೆಡದ ತೋರಿಸಿ ಒಂದು ಒಳ್ಳೆ ತೋರಿಸಿ ಅದು ಬಾಕಾಗಿಲ್ಲ. ಸಿನಿಮಾ ಕತೆಗೆ ಏನು ಬೇಕು ಆ ಥರ ಮಾಡಿದ್ವಿ. ಅದು ಚಾಲೆಂಜಿಂಗ್ ಇತ್ತು. ಅದು ಆಕ್ಚುಲಿ ಚಾಲೆಂಜಿಂಗ್ ಇತ್ತು. ಓಕೆ ಸರ್, ನಮ್ಮ ಡೈರೆಕ್ಟರ್ ಸ್ಕ್ರಿಪ್ಟ್ ಮಾಡಿದ್ರು, ಅವ್ರು ಚೆನ್ನಾಗಿ ಮಾಡಿದ್ರು. MS ರಮೇಶ್ ಅವರು ಡೈಲಾಗ್ ತುಂಬ ಚೆನ್ನಾಗಿ ಬರ್ತದೆ. ಅಂದರೆ ಇವತ್ತು ನಾನು ಏನು ಹೇಳ್ತಾ ಅಂದರೆ, ತುಂಬ ದಿನದ ನಂತರ ಒಂದು ಒಳ್ಳೆ ಸಿನಿಮಾ ನೋಡಿದ್ರಿ. ಯಾಕಂದರೆ ಇದು ನಾನು ಲಾಸ್ಟ್ ನೆಗೆಟಿವ್ ಪಿಕ್ಚರ್, ಅಂದರೆ ಶೂಟ್ ಮಾಡಿದ್ದು ಅದೇ ಲಾಸ್ಟ್ ಪಿಕ್ಚರ್. ನಾನು ಆಜೆ ಕ್ಯಾಮ್ರಾಮನ್ ಆಗಿ ನಾನು ಒಂದು 52 ಪಿಕ್ಚರ್ ಮಾಡಿದ್ದೀನಿ. ಕಾಲೇಶಪಳ್ಳಿ, ಅಯ್ಯ, ಹಲವಾರು ಮಂದಿ ಇಟ್ಕೊಂಡು ಇದು ಲಾಸ್ಟ್ ಸಿನಿಮಾ, ನನ್ನ ಜೀವನದಲ್ಲಿ ಲಾಸ್ಟ್ ಸಿನಿಮಾ. ನೆಗೆಟಿವ್ ಲಾಸ್ಟ್ ಆಗುತ್ತೆ. ಡಿಜಿಟಲ್ ಬಂದಿದೆ. ಹೌದೌದು. ಈ ಸಿನಿಮಾ 2 ಶಾರ್ಟ್ ಡಿಜಿಟಲ್ ತೆಗೆದೇನೆ. ಓಕೆ ಓಕೆ ಸರ್, ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ನೆಗೆಟಿವ್ ಅಂತ ಮಾಡಿದಾಗ ಪ್ರತಿಯೊಂದು ಕೂಡ ನೋಡ್ಕೋಬೇಕಾಗತ್ತೆ ಸರ್. ಏನಾದರೂ ಟೇಕ್ ಜಾಸ್ತಿ ಆಯಿತು ಅಂತಂದ್ರೆ ನೆಗೆಟಿವ್ ವೇಸ್ಟ್ ಆಗಿದೆ. ಇಲ್ಲ, ಆ್ಯಕ್ಚುಲಿ ಸರ್ ನೆಗೆಟಿವಲ್ಲಿ ತುಂಬ ಜವಾಬ್ದಾರಿ ಇತ್ತು. ಕ್ಯಾಮ್ರಾಮನ್ ಆಗ್ಬಾರ್ದು, ಡೈರೆಕ್ಟರ್ ಇರ್ಬೋದು, ಆರ್ಟಿಸ್ಟ್. ಅಂದರೆ 3 ಮಾರ್ಕ್ ರಿಹರ್ಸಲ್ ಮಾಡಿ ಪರ್ಫೆಕ್ಟಾಗಿ ಮಾಡ್ತಿದ್ವಿ. ಈಗ ಏನಾಯ್ತು ಡಿಜಿಟಲ್ ಬಂದ್ಬಿಟ್ಟು ಅಳಿಸ್ಬೋದು ಅಂತಂದು ಏನೋ ಪರ್ಫೆಕ್ಷನ್ ಕಾಟ ಬರ್ತಲ್ಲ. ನಮ್ಮ ತಪ್ಪೇ ಅದು. ಹೆಂಗಂದರೆ ಅವಾಗ ಹಂಗತ್ತಂದರೆ ನೆಗೆಟಿವ್ ಕಾಸ್ಟ್ ಜಾಸ್ತಿ ಇತ್ತಲ್ಲ, ಎಲ್ಲ ಪರ್ಫೆಕ್ಟಾಗಿ ಮಾಡ್ಬೇಕಾಯ್ತು. ಅಂದರೆ ಎಲ್ಲ ಕ್ಯಾಮ್ರಾಮನ್ ಕ್ಯಾಮ್ರಾ ಹಿಡ್ಕೊಂಡಿರ್ಕೊಳ್ಳಿ, ಟ್ರಾಲಿ ತಗೊಂಡಿರ್ಕೊಳ್ಳಿ, ಎಲ್ಲರೂ ಒಂದು ಕಮಿಟ್ಮೆಂಟ್ ಇತ್ತು. ಅವಾಗ ಇಷ್ಟು ಶಾರ್ಟು ಇಲ್ಲಿ ನಿಂತ್ಕೋಬೇಕು, ಈ ಥರ ಇರಬೇಕು, ಕಾಮಿಂದ ಇರ್ಕೊಂಡು ಎಲ್ಲ ಕಲಾವಿದರಿಂದ ಜವಾಬ್ದಾರಿ ಇತ್ತು, ಡೈರೆಕ್ಟ್ ಜವಾಬ್ದಾರಿ ಇತ್ತು, ಟೆಕ್ನಿಷಿಯನ್ ಎಲ್ಲ ಟೆಕ್ನಿಷಿಯನ್ ಜವಾಬ್ದಾರಿ ಇತ್ತು. ಸೊ ನೆಗೆಟಿವ್ ಹೋದ ಮೇಲೆ ಡಿಜಿಟಲ್ ಬಂದಾಗ ಸ್ವಲ್ಪ ನಾವೇ ಲೂಸ್ ಅಂದ್ಕೊಂಡು, ಅಂದರೆ ಮಾಡಂಬೇಡ ತೆಗೆಂಬೇಡ ಅಂತ. ಇದೆಲ್ಲ ಜವಾಬ್ದಾರಿ, ನೆಗೆಟಿವ್ ತುಂಬ ಜವಾಬ್ದಾರಿ ಇತ್ತು. ಆಮೇಲೆ ಕ್ವಾಲಿಟಿ ಹಂಗೆ ಇತ್ತು ಸರ್. ನೀವು ಏನೇ ಹೇಳಿ ನೆಗೆಟಿವ್ ಕ್ವಾಲಿಟಿ ಯಾವುದೇ ಕಾರಣ ಡಿಜಿಟಲ್ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಅವಾಗ ನೋಡಿದ್ರಿ ರೀಲ್, ನಾವು ಫೋಟೋ ಹೊಡೆದ್ಬಿಟ್ಟು ರೀಲ್ ತಗೊಂಡೋಗಿ ಡೆವಲಪ್ ಮಾಡಿದ್ವಲ್ಲ, ಅದೇನಂದರೆ ಆ ಫ್ರೇಮ್ ನೆಗೆಟಿವ್ ಬರಲ್ಲ. ನಾವೇನೇ ಡಿಜಿಟಲ್ ಮಾಡ್ಬೋದು ಅಪ್ಗ್ರೇಡ್ ಆಗಿ, ಬಟ್ ಆ ನೆಗೆಟಿವ್ ಶೂಟ್ ಮಾಡಿ ಇದನ್ನ ಅಪ್ಗ್ರೇಡ್ ಮಾಡಿದ್ವಿ. ಅಂದರೆ ಸ್ಕ್ಯಾನಿಂಗ್ ಮಾಡಿ ಇದನ್ನ ಡಿಜಿಟಲ್ ಮಾಡಿದ್ವಿ. ಇದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ಸಿನಿಮಾ ನೋಡಿದ್ರೆ ಬೇಕಾದ್ರೆ ನೀವು ಬೇಕಾದ್ರೆ ನಾನು 6ನೇ ತಾರೀಕು ನೀವು ಹೋಗಿ ನೋಡಿ.
ನಿಮಗೆ ಮಾಮೂಲಿ ಪಿಕ್ಚರ್ ಡಿಜಿಟಲ್ ನೋಡೋಕೆ ಇದು ಹೆಂಗಿರುತ್ತೆ ಅಂತ ನೋಡಿ, ನೀವು ಎಕ್ಸ್ಪೀರಿಯನ್ಸ್ ನೀವೇ ಫೋನ್ ಮಾಡಿ ಹೇಳ್ತೀರಿ. ಅಂದರೆ ಆ ಥರ ಸಿಗಲ್ಲ ಸಿನಿಮಾ ಹಾಲಲ್ಲಿ, ಈ ಒರಿಜಿನಾಲಿಟಿ ಸಿಗಲ್ಲ. ನಿಮಗೆ ಒಂದು ಕೂದಲು ಸತಿ ಈ ಕ್ಲಾರಿಟಿ ಕಾಣುತ್ತೆ, ಒಂದು ವಾಟರ್ ಇದಿರುತ್ತಲ್ಲ ಬೆವರು ಅದು ಸತಿ ಕ್ಲಿಯರ್ ಕಾಣುತ್ತೆ, ಅಷ್ಟು ಡೀಟೇಲ್ಸ್ ಇರ್ತವೆ. ನೆಗೆಟಿವ್ ಆಗಿ ಡೀಟೇಲ್ಸ್ ಇದೇ ಇರುತ್ತೆ, ಸೊ ಅದೊಂದು ಹೆಲ್ಪ್ ಆಗುತ್ತೆ. ಸರ್, ಈಗ 33 ವರ್ಷಗಳ ಜರ್ನಿ ಅಂತ ಹೇಳಿದ್ರೆ ನೀವೇ ಹೇಳಿದ್ರಿ, ಒಂದಷ್ಟು ಒಲೆಗಳೆಲ್ಲ ಕೆಲಸ ಮಾಡಿದ್ದೀನಿ, ಆಫ್ಟರ್ ದಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದೆ ಅಂತ. ಆ ಒಂದು ಟೈಮ್ ನೆನೆಸ್ಕೊಂಡ್ರೆ ಹೆಂಗಿರುತ್ತೆ ಸರ್? ಸರ್ ಅದು ಆ್ಯಕ್ಚುಲಿ ಇವಾಗ ಇವ್ ಜವಾಬ್ದಾರಿ ಬಂತೆ, ಅವು ಜವಾಬ್ದಾರಿ ಇರಲಿಲ್ಲ. ಅಂದರೆ ಅವಾಗ ಭಯ ಅದು ಕೆಲಸ ಮಾಡೋಕ್ಕಂತ, ಈ ಜವಾಬ್ದಾರಿ ತುಂಬ ಆಗಿದೆ. ಅಂದರೆ ಈಗ ನಾವು 4 ಜನ ಮುಂದೆ ಹೆಂಗಿರ್ಬೇಕಂತ ಭಾಳ ಜವಾಬ್ದಾರಿ. ಅವಾಗೇನಿರಲಿಲ್ಲ, ಕೆಲಸ ಮಾಡೋದು, ಸಾಯಂಕಾಲ ಹೋಗೋದು, ಊಟ ಮಾಡೋದು, ಮಲಗೋದು, ಅದು ಆ ಥರ ಇತ್ತು. ಇದು ತುಂಬ ಜವಾಬ್ದಾರಿ ಇದೆ. 4 ಜನ ಮುಂದೆ ನಾವು ನಿಲ್ಬೇಕಂದ್ರೆ ತುಂಬ ಕಷ್ಟ ಇದೆ. ಬಟ್ ಅವಾಗೇನಂದರೆ ಕೆಲಸ ಮಾಡ್ಬೇಕು, ಕಲಿಬೇಕು ಅನ್ನೋದು ಬಿಟ್ಟರೆ ಏನಿಲ್ಲ. ಬಟ್ ತುಂಬ ಚಾಲೆಂಜಿಂಗ್ ಇತ್ತು ಅವಾಗೆಲ್ಲ. ಅಂದರೆ ನಾನು ಆ್ಯಕ್ಚುಲಿ ಜನರೇಟರ್ ಕ್ಲೀನರಾಗಿ ಕೆಲಸ ಮಾಡಿದೆ, ಲೈಟ್ ಮ್ಯಾನಾಗಿ ಕೆಲಸ ಮಾಡಿದೆ, ಆಮೇಲೆ ಕ್ಯಾಮ್ರಾ ಅಸಿಸ್ಟೆಂಟಾಗಿ, ಆಮೇಲೆ ಫೋಕಸ್ ಫುಲ್ಲರ್. ನಾನು ತುಂಬ ಫಾಸ್ಟ್ ಫೋಕಸ್ ಫುಲ್ಲರಲ್ಲಿ ಇಷ್ಟು ಅಡಿ ಇದ್ರೆ 6 ಅಡಿ ಇದೆ ಅಂತ ಫೋಕಸ್ ಹೇಳ್ತಿದ್ದೆ, ಟೇಪ್ ಹಿಡಿದಿಲ್ಲ. ಅಂದರೆ ಅಷ್ಟು ನಾವು ಎಕ್ಸ್ಪೀರಿಯನ್ಸ್, ಹೆಜ್ಜೆ ಇಟ್ಬಿಟ್ಟು ಇಷ್ಟೇ ಬಂದು ಅವ್ರಿಗೆ ಕ್ಯಾಮ್ರಿಂಗ್ ಹೋಗೋಕ್ಕಾರ ಆ ಕಡೆಯಿಂದ ಬರೋದು 2 ಡಬಲ್ ಫೋಕಸ್ ಮಾಡೋಕ್ಕಾಯ್ತು. ಇವೆಲ್ಲ ಕಲ್ತಿದ್ದೆ ನಾವು. ತುಂಬ ಚಾಲೆಂಜಿಂಗ್ ಇತ್ತು ಅವಾಗ. ಅವಾಗ ನೆಗೆಟಿವ್ ಹೋಗ್ಬಿಡುತ್ತಲ್ಲ ಹಾಳಾಗಿ ಫೋಕಸ್ ಬಂದರೆ. ಅದು ತುಂಬ ನಮಗೆ ಅದು ಕಲ್ತದ್ದು ನಮಗೆ ತುಂಬ ಈಸಿ ಆಯ್ತು ಡಿಜಿಟಲ್ ಅಲ್ಲ. ನೀವು ಅಚಾನಕ್ ಆಗಿ ಬಂದಿದ್ದೆ ಇಲ್ಲ ಸಿನಿಮಾ ಇಂಡಸ್ಟ್ರಿ ನಾನು ಏನಾದರೂ ಮಾಡಬೇಕು ಅಂತಾನೆ? ಸರ್ ನಾನು ಆ್ಯಕ್ಚುಲಿ ನಮ್ಮ ಮಾವ ಒಬ್ಬರು ಇತಿರಾಜ್ ಅಂತಿದ್ರು, ಅಣ್ಣ ಕಂಪ್ನಿ ಕೆಲಸ ಮಾಡಿದ್ರು, ರಾಜ್ಕುಮಾರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು, ಅಣ್ಣ ಕಂಪ್ನಿಯಲ್ಲಿ. ಅವ್ರು ನೋಡ್ಬಿಟ್ಟು ನನಗೆ ಸಿನಿಮಾ ಕೆಲಸ ಮಾಡೋಕಂತ ಬಂದೆ. ಆಕ್ಚುಲಿ ನಾನು ಕ್ಯಾಮ್ರಾಮನ್ ಆಗ್ತದೆ ಅಂತ ಗೊತ್ತಿರಲಿಲ್ಲ, ಒಟ್ಟು ಏನೋ ಕೆಲಸ ಮಾಡೋಕೆ ಸಿನಿಮಾದಲ್ಲಿ ಇಷ್ಟಪಟ್ಟು ಬಂದ್ರಿ? ಬಂದ ಫಸ್ಟ್ ನಾನು ಮೇಕಪ್ ಅಸಿಸ್ಟೆಂಟ್ ಆಗಿದ್ದೆ, ಟಚಪ್ ಬಾಯ್, ಮಿರರ್ ಇಟ್ಕೊಳ್ಳೋದು, ಗ್ಲಾಸ್ ಟಚಪ್ ಮಾಡೋದು. ಅದೊಂದು 4 ದಿವಸ ವರ್ಕ್ ಮಾಡಿದೆ. ಯಾಕಂದ್ರೆ ಇಷ್ಟ ಆಗಲಿಲ್ಲ ಅದು. ಸೊ ಎಲ್ಲೋಗ್ದು ಬ್ಯಾಗ್ ಇಟ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು, ಅದು ಬೇಡ ಅಂದ್ಬಿಟ್ಟು 4-5 ದಿನ ಬ್ಯಾಗ್ ಇಟ್ಬಿಟ್ಟು ಆಮೇಲೆ ಬೇರೆ ಕೇಬಲ್ ಹಾಕೋದು, ಲೈಟ್ ಅಳಿಯೋದು, ಇದು ಕಲಿಬೋದಲ್ಲ ಏನೋ ಅಂತ ಅಲ್ಲಿ ಚೇಂಜ್ ಆಯ್ತು. ಓಕೆ ಓಕೆ ಸರ್, ಈಗ ಕಲಿಯೋಂಥ ಟೈಮಲ್ಲಿ ಕೆಲವೊಂದಷ್ಟು ಜನಗಳು ಸ್ವಲ್ಪ ನೀವು ಹೇಳಿದ್ರಿ ನೆಗೆಟಿವ್ ಅಂತ ಬಂದಾಗ ಜವಾಬ್ದಾರಿ ಇರುತ್ತೆ, ಡೈರೆಕ್ಟರ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು ಅಂತ. ಶಾರ್ಟ್ಗಳು ಕರೆಕ್ಟಾಗಿ ಬರಲಿಲ್ಲ ಅಂದರೆ ಡೈರೆಕ್ಟರ್ಗಳು ಬೈಯೋದೆಲ್ಲ ಒಂದಷ್ಟೆಲ್ಲ ಇರುತ್ತೆ. ಅವಾಗ ಯಾರ ಕೈಲಿ ತುಂಬ ಬೈಸ್ಕೊಂಡಿದ್ರಿ ಸರ್ ಇನ್ನು ಅವಾಗ ಆ ಟೈಮಲ್ಲಿ? ಸರ್ ಏನಾಯ್ತು ಸರ್, ನಂದು ಫಸ್ಟ್ ಪಿಕ್ಚರ್ ನಂದು ಅಲೋಯಮ ಅಂತ. ನಾನು ಆ್ಯಕ್ಚುಲಿ ಕಾಶಿನಾಥ್ ತುಂಬ ಕಮ್ಮಿ ನೆಗೆಟಿವ್ ಶೂಟ್ ಮಾಡಿದ್ದು. 13 ದಿನ 18,000 ಫಿಲಿಮು. ಆ ಪಿಕ್ಚರ್ ಬರೋದು 12,000 13,000. 18,000 ಫೀಟಲ್ಲಿ 12,000 ಫುಟೇಜ್ ಕೊಟ್ಟಿದ್ದೆ. ಅಂದರೆ 1 ಮೂರ ಕಮ್ಮಿ. ಅಂದರೆ ಅಷ್ಟು ಪರ್ಫೆಕ್ಷನ್ ಮಾಡ್ತಿದ್ದೆ. ಅಂದರೆ ಫಸ್ಟ್ ಫಿಲ್ಮು 18,000 ಎಕ್ಸ್ಪೋಜು, 12,000 ಔಟ್ಪುಟ್ ಫುಟೇಜು. ತುಂಬ ಕಮ್ಮಿ ಎಕ್ಸ್ಪೋಸ್ ಮಾಡಿ ಆ ಪಿಕ್ಚರ್ ಮಾಡಿದ್ವಿ. 13 ದಿನ ಪಿಕ್ಚರ್ ಮುಗಿಸಿದ್ದೆ ನಾನು ಫಸ್ಟ್ ವೀಕ್ ಕ್ಯಾಮ್ರಾಮನ್ ಆಗಿ. ನೀವು ಅದು ಫಸ್ಟ್ ಕ್ಯಾಮ್ರಾ ಅಲೋಯಮ ಅಂತ ಕಾಶಿನಾಥ್ ಹೀರೋ, AR ಬಾಬು ಡೈರೆಕ್ಟರು, ರಮೇಶ್ವರ್ ಪ್ರೊಡ್ಯೂಸರು, ಅನೇಕಲ್ ಬಾಣಿಸ್ತಿರೋದಲ್ಲ ಅವ್ರ ಪ್ರೊಡ್ಯೂಸರ್. ಓಕೆ ಓಕೆ ಸರ್, ಅಂದರೆ ನಾನು ಇನ್ನು ಹಿಂದೆದ್ದು ನೀವು ಅವಾಗ ತಾನೇ ಕೆಲಸ ಕಲಿತಾ ಇರಬೇಕಾದ್ರೆ ಅವಾಗ ಇದ್ದಂಥ ಡೈರೆಕ್ಟರ್ಗಳು, ಅವಾಗ ಅವ್ರು ಇದ್ದಂಥ ಮೈಂಡ್ ಸೆಟ್ಗಳು ಯಾವ ರೀತಿಯಾಗಿತ್ತು? ಒಂದು ಚಿಕ್ಕದು ಡೀಟೇಲ್ಡಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ಕೋಪ ಜಾಸ್ತಿ ಇರೋದು ಡೈರೆಕ್ಟ್ರಿಗೆ ಅಂತ. ಆಮೇಲೆ ಸರ್ ನೀವು ನಂಬಿಡಿ, ನಾನು ಟ್ರಾಲಿ ಮಿದ್ದೆ. ಟ್ರಾಲಿ ಯಾವುದೇ ಕ್ಯಾಮ್ರಾನು ಹೋದ್ರೆ ಟ್ರಾಲಿ ನಾನು ತಲ್ತಿದ್ದು. ಅಂದರೆ ಟೈಮಿಂಗ್ 1 2 3 4 5 6 ಅಂದರೆ ಅಲ್ಲಿ ಕ್ಯಾಮ್ರಾ ಇರ್ಬೇಕು. ಅವಾಗೆಲ್ಲ ಮೂಮೆಂಟ್ ಇರಲಿಲ್ಲ ಆ ಟೈಮ್ಗೆ. ಹೋಗಿ ಜೀವನ ಚೇತದಲ್ಲಿ ಲಕ್ಷ್ಮೀ ಬಾರಮ್ಮ ಸಾಂಗ್ ಇದೆಲ್ಲ, ಫುಲ್ ಸಾಂಗ್ ನೀವು ನೋಡಿ, ಟ್ರಾಲಿ ಕ್ರೈನು, ಒಂದು ಶಾರ್ಟ್ ಸ್ಟಡಿ ತೆಗ್ದಿಲ್ಲ. ಅದನ್ನ ನನ್ನ ಕಾಯರ್, ನಾನೇನು ಬಾತ್ರೂಮ್ಗೆ ಹೋದ್ರು ಕಾಯ, ಆ ಥರ ವರ್ಕ್ ಮಾಡಿದೆ ನಾವು. ಅಂದರೆ ಅಷ್ಟು ಪರ್ಫೆಕ್ಷನ್. ಅಂದರೆ ಟ್ರಾಲಿ ಮೂಮೆಂಟ್ ಎಲ್ಲ ತುಂಬ ಪರ್ಫೆಕ್ಟ್ ಮಾಡಿದ್ದೆ. ಅವಾಗಿಂದ ಇಂಟ್ರೆಸ್ಟ್ ಜಾಸ್ತಿ ನನಗೆ ಟೆಕ್ನಿಕಲಲ್ಲಿ. ಅಂದರೆ ಅಷ್ಟು ಜವಾಬ್ದಾರಿ ಇತ್ತು. ಕ್ಯಾಮ್ರಾಮನ್ ನನ್ನೇ ಕಾಯರು. ಆ ಥರ ಕ್ಯಾಮ್ರಾಮನ್ ಶ್ರೀಕಾಂತ್ ಸರ್ ಆಗ್ಬೋದು, ಆರ್ ಮಧುಸೂದನ್ ಆಗ್ಬೋದು, ತುಂಬ ಜನ ಕ್ಯಾಮ್ರಾ, BC ಗರುಣಶಂಕರ್, ತುಂಬ ದೊಡ್ಡ ಕ್ಯಾಮ್ರಾ ಕೆಲಸ ಮಾಡಿದ್ದೆ ನಾನು. ಟ್ರಾಲಿ ಎಲ್ಲ ತುಂಬ ಪರ್ಫೆಕ್ಟ್ ಮೂವ್ ಮಾಡಿದ್ದೆ. ಆಮೇಲೆ ಅದಾದಮೇಲೆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದೆ, ಫೋಕಸ್ ಮಾಡಲಿ ಪರ್ಫೆಕ್ಟ್ ಫೋಕಸ್ ಮಾಡಿ. ಇವಾಗ ಜವಾಬ್ದಾರಿ ಇತ್ತು. ಯಾಕಂದ್ರೆ ನಾವು ಮುಂದುವರಿಬೇಕಂದ್ರೆ ಅದೆಲ್ಲ ಕಾರ್ಡ್ ಕೆಲಸ ಮಾಡ್ಬೇಕಲ್ಲ, ಅದರಿಂದ ನಾನು ತುಂಬ ಪರ್ಫೆಕ್ಟಾಗಿ ಮಾಡ್ತೀನಿ ಕೆಲಸ. ಹಂಗಾಗಿ ಕ್ಯಾಮ್ರಾಮನ್ ಗೌರಿಶಂಕರ್ ಅಸಿಸ್ಟೆಂಟ್ ಆದೆ, ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ. ಅವಾಗ BC ಗೌರಿಶಂಕರ್ ವರ್ಕ್ ಮಾಡಿದೆ. ಆಮೇಲೆ PK ದಾಸು, ಆರ್ ಮಧುಸೂದನ್ ಅಂತಂದ್ರೆ ಡಬಲ್ ಆ್ಯಕ್ಟಿಂಗಲ್ಲಿ ಮಾಡೋರು. ಅವ್ರ ಡಬಲ್ ಆ್ಯಕ್ಟಿಂಗ್ಗೋಸ್ಕರ ಹೋಗಿದ್ದೆ. ಅವಾಗೆಲ್ಲ ಡಬಲ್ ಕ್ಯಾರೆಕ್ಟರ್ ಮಾಡೋದು, ಈ ಕಡೆ ಹೀರೋ ಈ ಕಡೆ ಅವ್ರದ್ದು ಕೆಲಸ ಮಾಡ್ಕೊಂತ ಹೋಗಿ ಅವ್ರದ್ದು ಡಬಲ್ ಆ್ಯಕ್ಟಿಂಗ್ ಕ್ಯಾರೆಕ್ಟರ್ ಕಲ್ತು. ಅದು ಕ್ಯಾರೆಕ್ಟರ್ ಮಾಡೋಕೆ ಮಿಸ್ಟರ್ ಪುಟ್ಸ್ವಾಮಿಯಲ್ಲಿ ನಾನು ನೋಡಿ ಡಬಲ್ ಆ್ಯಕ್ಟ್ ಮಾಡ್ಕೊಟ್ಟಿದ್ದೆ. ಅವಾಗ ಅಲೋಯಮನೇ ಸಿಕ್ತು ಚಾನ್ಸ್. ಅಲೋಯಮ ಚಾನ್ಸ್ ಸಿಕ್ಕಿದ್ದು ಆ ಪಿಕ್ಚರಿಂದ. ನಾನು ಡಬಲ್ ಕ್ಯಾರೆಕ್ಟ್ರು ಇದರಲ್ಲಿ ಗ್ಲಾಸಲ್ಲಿ ಜನ ಬರೋದೆಲ್ಲ ಮಾಡೋದು, ಆ ಥರ ಎಲ್ಲ ಮಾಡ್ತಿದ್ದೆ ನಾನು. ಟ್ರಿಕ್ ಶಾಟ್ ಈಗ CG ಇದೆ, ಗ್ರಾಫಿಕ್ ಇದೆ, ಅವಾಗ ಲೈವ್ ಮಾಡ್ಬೇಕಾಯ್ತು. ಓಕೆ ಓಕೆ ಈಗ ಭೀಮಾ ತೀರದಲ್ಲಿ ಮತ್ತೆ ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ಆಫ್ಟರ್ ಒಂದಷ್ಟು 14 ವರ್ಷ ಆದಮೇಲೆ ಮತ್ತೆ ಸಿನಿಮಾ ನೀವು ಬರ್ತಿರೋದು. ಈಗ ಇತ್ತೀಚೆಗಂತೂ ನಾವು ನೋಡೋದು ಸರ್, ಕಳೆದ ಒಂದು 2-2.5 3 ವರ್ಷದಿಂದ ರಿಲೀಸ್ಗಳು ತುಂಬ ಚೆನ್ನಾಗಿ ಆಗ್ತಾ ಇದೆ. ಮತ್ತು ಅವಾಗಿನ ಈಗ ಫಾರ್ ಎಕ್ಸಾಂಪಲ್ ಸಂಪತ್ತಿಗೆ ಸವಾಲು ಬಂತು ಸರ್, ಕಳೆದ ವಾರ ಸಂಪತ್ತಿಗೆ ಸವಾಲು ಬಂತು. ಹಿರಿಯರು ಅಂತ ಏನಿದ್ರು, ಆ ಸಿಟಿಸನ್, ಸೀನಿಯರ್ ಸಿಟಿಸನ್ ಅಂತ ಏನಂತೀವೋ, ಅವ್ರು ಥಿಯೇಟ್ರ್ ಕಡೆ ಬರೋದು ಸುಮಾರು ವರ್ಷ ಆಗೋಗಿದೆ. ಯಾವಾಗ ಅಣ್ಣವ್ರು ಸಿನಿಮಾ ಹಾಕ್ತಾರೆ ಥಿಯೇಟ್ರಲ್ಲಿ ಅಂತಂದಾಗ
ಥಿಯೇಟ್ರಲ್ಲಿ ಯಂಗ್ಸ್ಟರ್ಸ್ಗಿಂತ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದೆ ಸೀನಿಯರ್ ಸಿಟಿಸನ್ಗಳು. ಅವ್ರು ಬಂದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರು. ಯಾವ ಥರ ಅಂತಂದ್ರೆ ಯಂಗ್ಸ್ಟರ್ಸ್ಗಳು ಸೆಲೆಬ್ರೇಟ್ ಮಾಡ್ತಾರ ಆ ಥರ ಬಂದು ಸೆಲೆಬ್ರೇಟ್ ಮಾಡಿ ನೋಡಿದ್ದೆಲ್ಲ ಇದೆ. ಸೊ ಇವತ್ತಿಗೆ ಅವ್ರಿಗೂ ಒಂದು ಆಸೆ ಇದೆ, ಆ ಥರದ ಒಂದಷ್ಟು ಸಿನಿಮಾಗಳು ಬಂತು ಅಂದರೆ ನಾವು ಬರ್ತೀವಿ ಥಿಯೇಟ್ರ್ ಕಡೆ ಅಂತ. ಇಲ್ಲ ಹಳೆ ಕಾಲದ ನಾವು ನೋಡಿದಂಥ ಟೆಂಟಲ್ಲಿ ನೋಡಿದಂಥ ಸಿನಿಮಾಗಳು ಇವತ್ತು ಥಿಯೇಟ್ರಲ್ಲಿ ಬರ್ತಾ ಇದೆ, PVR ಅಲ್ಲಿ ಬರ್ತಾ ಇದೆ ಅಂದರೆ ನಮಗೆ ನೋಡೋಕೆ ಖುಷಿ ಇದೆ ಅಂತ ಇವತ್ತಿಗೂ ಆ ಮನಸ್ಥಿತಿ ಇರುವಂಥ ಜನಗಳಿದ್ದಾರೆ. ರಿಲೀಸ್ ಅಂತ ಬಂದಾಗ ಯಾವ ಥರ ಸಿನಿಮಾ ತಂದರೆ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟು. ಆಮೇಲೆ ಈಗ ನೀವು ದರ್ಶನ್ ಅವರ ಒಂದಷ್ಟು ಸಿನಿಮಾಗಳು ಕೂಡ ಮಾಡಿರೋದ್ರಿಂದ ಅದನ್ನು ಮತ್ತೇನಾದರೂ ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆಯಾ ಹೆಂಗೆ ಅಂತ? ಸಾಧ್ಯತೆ ಇದೆ. ಒಂದು ಈ ಸಿನಿಮಾ ಹೆಂಗಂದ್ರೆ ಈಗ 12ರಲ್ಲಿ ಮಾಡಿದ ರಿಲೀಸು, ಅವಾಗೇನು ಈಗ ಯಂಗ್ಸ್ಟರ್ಸ್ಗಳು ಕೆಲವೊಂದು ಜನ ಪಿಕ್ಚರ್ ನೋಡಿಲ್ಲ ನಾನು. ಯಾಕಂದ್ರೆ ಅವಾಗ ಏನು ಈಗ ನನ್ನ ಮಗ 18-19 ವರ್ಷ, ಈಗ ಅವಾಗ ಅವಾಗ 12 ವರ್ಷನೇ ಆಗಿರಲಿಲ್ಲ, ಆ ಪಿಕ್ಚರ್ ಹೋಗಿರಲಿಲ್ಲ. ಈಗ ನನ್ನ ಮಗ ನೋಡೋ ಥರನೇ ಮಾಡಿದೆ ನಾನು. ಅಂದರೆ ಅದನ್ನ ಪಾಲಿಷ್ಡ್ ಆಗಿ ಈಗಿನ ಥರ ಏನು ಮಾಡ್ಬೇಕು ಅಂದರೆ ಮ್ಯೂಸಿಕ್ಕಿಂದ ಹಿಡ್ಕೊಂಡು ಇವತ್ತು ಹುಡುಗರು ಇಷ್ಟಪಡ್ತಾರೆ ಆ ಥರ ಸಿನಿಮಾ ಮಾಡಿದ್ದೀನಿ. 100% ಈಗಿನ ಯೂತಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾವ ಏಜ್ನಾದ್ರೂ ಸಿನಿಮಾ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಪಿಕ್ಚರ್ ರಿಲೀಸ್ ಅಂದರೆ ಹಂಗಾಯ್ತು ಅಂತ ಮಾಡಿಲ್ಲ. ಇದನ್ನ ಏನು ಮಾಡೋ ಈಗಿನ ಥರ ಏನು ಮಾಡಬೇಕು, ಮ್ಯೂಸಿಕ್ ಇನ್ಕ್ಲೂಡಿಂಗ್ ನ್ಯೂ ಮ್ಯೂಸಿಕ್ಕು, ನ್ಯೂ ಎಫೆಕ್ಟ್ಸ್, ಅಂದರೆ ಈಗಿನ ಟೆಕ್ನಾಲಜಿ ಇದೆಯಲ್ಲ ಎಲ್ಲ ಯೂಸ್ ಮಾಡ್ಕೊಂಡು ಇದನ್ನ ಎಷ್ಟು ಟ್ರಿಮ್ ಮಾಡಬೇಕು, ಈಗಿನ ಜನ್ರೇಷನ್ಗೆ ಹೆಂಗೆ ಎಡಿಟಿಂಗ್ ಮಾಡಬೇಕು ಆ ಥರ ಮಾಡಿ ಸಿನಿಮಾ ಮಾಡೋದು. ಈಗ ಏನಾಗ ರಿಲೀಸ್ ಏನಾಗಂದ್ರೆ ಅದನ್ನೇ ಕಾಪಿ ತಂದು ರಿಲೀಸ್ ಮಾಡಿ ಹಂಗಲ್ಲ, ಇದು ಕಟ್ ಆ್ಯಂಡ್ ಪೇಸ್ಟ್ ಅಲ್ಲ. ಇದು ಇವಾಗಿನ ಏನು ಜನ್ರೇಷನ್ ಇರಬೇಕು, ಇನ್ಕ್ಲೂಡಿಂಗ್ ತೆಲುಗು ತಮಿಳು 2 ಲ್ಯಾಂಗ್ವೇಜ್ ಮಾಡಿದ್ದೀನಿ. ಯಾಕಂದರೆ ಈಗಿನ ಜನ್ರೇಷನ್ ಮಾಡೋಕೆ ತೆಲುಗು ತಮಿಳು ಅಂದರೆ ಕಾಂಪಿಟೇಷನ್ ಮಾಡ್ಬೇಕಲ್ಲ. ಈಗ ಕನ್ನಡ ಪಿಕ್ಚರ್ ಅಂದರೆ ಅವರು ಇದು ಮಾಡಬಾರ್ದು, ಅದಕ್ಕೋಸ್ಕರ ಲೇಟೆಸ್ಟ್ ಮಾಡಿ ಎಲ್ಲ ಕಲರಿಂಗಿಂದ ಇಟ್ಕೊಂಡು ಎಲ್ಲ ನಾವು ಕುಂತು ಮಾಡಿದ್ವಿ. ನಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟು ಯೂಸ್ ಮಾಡಿವಿ. ಬಟ್ 100% ಈ ಪಿಕ್ಚರ್ ನೋಡಿದ್ರೆ ತುಂಬ ಜನ ಹೆಲ್ಪ್ ಆಗುತ್ತೆ, ಇನ್ಕ್ಲೂಡ್ ಟೆಕ್ನಿಷಿಯನ್ಗೆ. ಎಷ್ಟು ಜನ ಕ್ಯಾಮ್ರಾಮನ್ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಅಸ್ಟೆಂಟ್ ಡೈರೆಕ್ಟರ್ಗೆ ಹೆಲ್ಪ್ ಆಗುತ್ತೆ. ಒಂದು ಮಾಸ್ಟರ್ ಪೀಸ್ ಥರ ಇರುತ್ತೆ, ಇದಂತೂ ಪಕ್ಕ ನಾನು ಶೂರಿಟಿ ಕೊಡ್ತೀನಿ. ನನ್ನ ಅನುಭವದಲ್ಲಿ ಇದು ನೋಡಿದಾಗ ಸ್ವಲ್ಪ ಆ್ಯಂಗಲ್ಸು, ಫಿಲ್ಮಿಂಗ್ ಇಡೋದು, ಕ್ಯಾಮ್ರಾದು ಹೆಂಗೆ, ಆ ಸೀನ್ ಹೆಂಗೆ ಓಪನ್ ಮಾಡೋದು ಎಲ್ಲ ಹೆಲ್ಪ್ ಆಗುತ್ತೆ. ಇನ್ಕ್ಲೂಡ್ ಡೈಲಾಗ್ಸ್ ಅದೀವಿ. MS ಡೈಲಾಗ್ ತುಂಬ ಚೆನ್ನಾಗಿ ಬರೋದು ಸರ್. ಆಮೇಲೆ ಓಂ ಪ್ರಕಾಶ್ ರಾವ್ ಡೈರೆಕ್ಟ್ರು. ಸೊ ಅವರ ಸಿನಿಮಾಗಳಂತ ಅಂದ್ರೆ ಒಂದಷ್ಟು ಇರುತ್ತೆ. ಒಂದು ಆ್ಯಕ್ಷನ್ ಅಂತ ಬಂದಾಗ ಆ್ಯಕ್ಷನ್ ಪ್ಯಾಕ್ಡ್ ಆಗಿ ಮಾಡುವಂಥದ್ದು. ಇನ್ನು ಕೆಲವೊಂದು ಅವರ ಡೈರೆಕ್ಷನ್ ಅಂತ ಬಂದಾಗ ಅವ್ರು ತಲೆ ಕೆಡಿಸ್ಕೊಳ್ಳೋ ರೀತಿ, ತಲೆ ಕೆರ್ಕೊಳ್ಳೋ ರೀತಿ ಆಗಿರೋದು, ಬೈಯೋ ರೀತಿ ಆಗಿರ್ಬೋದು. ಕೆಲವೊಬ್ರಿಗೆ ಏನಪ್ಪ ಹಿಂಗೆ ಬೈತಾರೆ ಅನ್ನೋದೆಲ್ಲ ಇತ್ತು. ಸೆಟ್ಟಲ್ಲಿ ಹೆಂಗಿರ್ತಾರೆ ಸರ್ ಓಂ ಪ್ರಕಾಶ್ ಅವರು? ಸರ್ ತುಂಬ ಚೆನ್ನಾಗಿರುತ್ತೆ ಸರ್. ಅವ್ರಿಗೆ ಹೆಂಗೆ ಗೊತ್ತಾ, ಈಗ ನೀವು ಬೈಯೋಕ್ಕಾಗಲ್ಲ, ಪಕ್ಕದ ಅಸ್ಟೆಂಟ್ ಡೈರೆಕ್ಟರ್ ಬೈತಾರೆ, ಕರೀನಾಗರೋ ಸರ್ ಛಾಯಾ ನೀನು ಅಂತ. ನೀವು ಬೈಯೋಕ್ಕಾಗಲ್ಲ, ನೀವು ಆಕ್ಟರ್ ಆಗಿರ್ತೀರಿ, ಯಾವುದೋ ಕಲಾವಿದ ಐತೆ, ನೀವು ಬೈಯೋಕ್ಕಲ್ಲ. ಅದಕ್ಕೆ ನೀನು ಯಾವ ಕರೀನಾಗರೋ ಬಂದು ಸರ್ ಛಾಯೆ ಅರ್ಥ ಮಾಡ್ಕೊಂಬಿಡೋಕು ಯಾರಿಗೆ ಬೈದಾರೆ ಅಂತ ಆ ಥರ. ಅಂದರೆ ಸರ್ ಅವ್ರು ಹೆಂಗಂದರೆ ತುಂಬ ಪರ್ಫೆಕ್ಷನ್, ತುಂಬ ಅಂದರೆ ಅವ್ರು ಪರ್ಫೆಕ್ಟ್ ಆಗ್ಬೇಕು. ಅದು ಅನ್ಕೊಂಡು ಬರೋ ಅವ್ರು ಒಂದು ನಿಮಿಷ ಗೊತ್ತೇ ಸರ್. ನಾನು ಸುಮಾರು ನೋಡಿದೆ, ನಾನು ಅವ್ರ ಒಂದು 8-10 ನಿಮಿಷ ಕ್ಯಾಮ್ರಾ ಮಾಡಿದೆ. ಅವ್ರು ಪೇಪರ್ ಹಿಡ್ಕೊಂಡು ಶಾರ್ಟ್ ತೆಗಲ್ಲ, ಒಂದ್ಸಲ ಓದ್ಬಿಡ್ತಾರೆ, ಇದು ಕ್ಲೋಸು ಹಿಂಗೆ ಬರ್ಬೇಕು. ಟೆಕ್ನಿಕಲ್ ತುಂಬ ಕಲಿಬೋದು ಸರ್. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಒಂದು ಪರ್ಫೆಕ್ಟ್ ಹೇಳ್ಬೇಕಂದ್ರೆ ಅವರಿಂದ ನಾನು ತುಂಬ ಕೆಲಸ ಕಲ್ತೀನಿ. ಕ್ಯಾಮ್ರಾಮನ್ ಆಗಿ ತುಂಬ ಕೆಲಸ ಕಲ್ತೀನಿ ಸರ್. ನೀವು ಈಗ ಭೀಮತಿರಿ ನೋಡಿ ಸರ್, 10 ವರ್ಷದಿಂದ ಗಂಟೆ ಪಿಕ್ಚರ್ ಅಂತಲ್ಲ, ಇವತ್ತು ಹಿಂಗೆ ಮೇಕಿಂಗ್ ಮಾಡೋಕ್ಕಾಗಲ್ಲ, ಆ ಥರ ಮೇಕಿಂಗ್ ಮಾಡಿದೆ. ಅಷ್ಟು ಅಡ್ವಾನ್ಸ್ ಆಗಿದೆ. ಒಂದು ಫ್ರೇಮಿಂದ ಇಟ್ಕೊಂಡು ಆ ಶಾರ್ಡು ಮೂಡು ಅವರು ಆ ಸೀನ್ ತಕ್ಕಂಥ ಶಾರ್ಟ್ ತೆಗಿತಾರೆ ಸರ್. ಈಗ ಸೀನ್ ಇದೆಯಲ್ಲ, ನೀವು ಸಿಚುವೇಶನ್ ಇದು ಕ್ಲೋಸ್ ತೆಗಿಬೇಕು, ಕ್ಲೋಸ್ ತೆಗಿತಾರೆ, ಅದು ವೈಡಲ್ ತೆಗಿಬೇಕು, ವೈಡಲ್ ತೆಗಿತಾರೆ, ತೇಲ್ಬೇಕು ಆ ಥರ. ಏನು 10 ವರ್ಷ ಮುಂಚೆ ಈ ವರ್ಕ್ ಮಾಡಿ, ಇವತ್ತಿನ ವರ್ಕ್ ಮಾಡಿರೋ ಅದು ಗ್ರೇಟ್. ತುಂಬ ಅದ್ಭುತ ಟೆಕ್ನಿಷಿಯನ್. ಸೀನ್ ತಕ್ಕಂಥ ಶಾರ್ಟು, ಆ ಡೈಲಾಗ್ಸು, ಇದು ಕ್ಲೋಸ್ ಅಪ್ ತೆಗೆದ್ರೆ ಡೈಲಾಗ್ ಚೆನ್ನಾಗಿರುತ್ತೆ, ಅದು ತುಂಬ ಕಲ್ತಾರೆ, ಹೆಲ್ಪ್ ಆಗುತ್ತೆ. ಒಳ್ಳೆ ಟೆಕ್ನಿಷಿಯನ್. ಓಕೆ ಸರ್, ಈಗ ದರ್ಶನ್ ಅವರ ಸಿನಿಮಾಗಳೇನಾದ್ರು ರಿಲೀಸ್ ಮಾಡ್ಬೋದಾ? ಭೀಮಾ ತೀರದಲ್ಲಿ ಅದಾದ್ಮೇಲೆ ನೋಡ್ಬೋದಾ ನಾವು? ಇದೆ, ಚಾನ್ಸ್ ಇದೆ. ಇದು ನೋಡ್ಕೊಂಡು ಪ್ಲಾನ್ ಮಾಡ್ತೇನೆ, ಇದಾದ್ಮೇಲೆ 100% ಪ್ಲಾನ್ ಮಾಡ್ತೇನೆ. ಓಕೆ ಸರ್, ಈಗ ರಿಲೀಸ್ ಅಂತ ಬಂದಾಗ ಸೊ ಫಸ್ಟ್ ಒಂದು ರಿಲೀಸ್ ಮಾಡಿರ್ತೀರ, ಅದರಲ್ಲಿ ಪ್ಲಸ್ ಮೈನಸ್ ಒಂದು ಆಗಿರುತ್ತೆ. ರಿಲೀಸ್ ಅಂತ ಬಂದಾಗ ಯಾವ ರೀತಿಯಾಗಿ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಹಿಂಗೆ ಯಾವ ರೀತಿಯಾಗಿ ಟೆಕ್ನಿಕಲಿ, ಆಮೇಲೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ? ಸರ್ ಅಂದರೆ ಇವತ್ತು ರಿಲೀಸ್ ಮಾಡೋದು ಯಾವುದೋ ಪಿಕ್ಚರ್ ತುಂಬ ರಿಲೀಸ್ ಮಾಡಿದ್ರೆ ನೋಡಲ್ಲ ಸರ್. ಇವತ್ತು ಇವತ್ತಿನ ಥರ ಏನಾರು ಮಾಡಿದ್ರೆ ಹೆಲ್ಪ್ ಆಗುತ್ತೆ, 100% ನೋಡ್ತಾರೆ. ಆದರೆ ಇವತ್ತಿನ ಥರ ಜನ್ರೇಷನ್ ಕೊಟ್ಟು ನೋಡ್ತಾರೆ ಸರ್. ಯಾವ ಬೋರು ಗೀರು ಅದು ನೋಡಲ್ಲ ಯಾರು, ಯಾವ ಕೆಲಸಲ್ಲಿ ಹೋಗಿ ಅಂತ. ಇವತ್ತಿಗೆ ಏನು ಬೇಕು ಅದು ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಅಂದರೆ ಆ ಪಿಕ್ಚರ್ ಅಡ್ವಾನ್ಸ್ ಆಗಿರಬೇಕು ಟೆಕ್ನಿಕಲಲ್ಲಿ. ಆಮೇಲೆ ಈಗಿನ ಥರ ಮಾಡಿಕೊಟ್ರೆ 100% ನೋಡ್ತಾರೆ. ನಾವು ಹೆಂಗಿದೆ ಹಂಗೆ ಹಾಕಿದ್ರೆ ನೋಡಲ್ಲ, ಅದಂತೂ ಪಕ್ಕ. ಅದನ್ನ ಕೇಳ್ಕೊಂಡೆ ನಾನು ನೋಡಿಬಿಟ್ಟೆ ಮಾಡ್ತಾರೆ. ನಾನು ಹಳೆ ಪಿಕ್ಚರ್ ತಂದು ನೋಡಿದವಲ್ಲ, ಇಲ್ಲ ಹಂಗೆ ಮಾಡೋಂಗಿಲ್ಲ, ನೋಡೋಕೆ ಬರಲ್ಲ. ಟಿವಿಯಲ್ಲಿ ಬರ್ತೀವಿ, ಯೂಟ್ಯೂಬಲ್ಲಿ ಬರ್ತೀವಿ ಅಲ್ವಾ. ವಿಜಯ್ ಅವರ ಸಪೋರ್ಟ್ ಹೆಂಗಿದೆ ಸರ್? ತುಂಬ ಚೆನ್ನಾಗಿದೆ ಸರ್. ಸರ್ ಅವ್ರು ಹೇಳಿದ್ರು, ನೀವು ಏನು ಬೇಕು ಸಪೋರ್ಟ್ ಮಾಡ್ತಾ ಅಂತ. ಮನೆಗೆ ಹೋದಾಗ ಹೇಳಿದ್ರು, ನೀವು ಬೇಕು ಸಪೋರ್ಟ್ ಮಾಡಿ, ಒಳ್ಳೆ ಸಿನಿಮಾ ಮಾಡಿದೆ ಅಂತ ಸಪೋರ್ಟ್. ಎಸ್ ಒಂದಷ್ಟು ಟೆಕ್ನಿಕಲ್ ಅಂಶಗಳನ್ನ ಇಟ್ಕೊಂಡು ಇವಾಗಿನ ಜಮಾನಕ್ಕೆ ತಕ್ಕನಾಗಿ ಸಿನಿಮಾಗಳನ್ನ ಮಾಡಿಕೊಂಡು ಮತ್ತೆ ಇವಾಗ ಬೇರೆ ಭಾಷೆಯಲ್ಲೂ ರಿಲೀಸ್ ಮಾಡ್ತಾಯಿದ್ದೀರಾ, ಕನ್ನಡದಲ್ಲೂ ರಿಲೀಸ್ ಮಾಡ್ತಾಯಿದ್ದೀರಾ. ಫೈನಲಿ ಸರ್, ವಿಜಯ್ ಸರ್ ಫ್ಯಾನ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಹಾಗೆ ಆವತ್ತಿನ ಸಿನಿಮಾಗೆ ಆಡಿಯನ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇದೇ ತಿಂಗಳು 6ನೇ ತಾರೀಕು ಸಿನಿಮಾ ರಿಲೀಸ್ ಇದೆ, ಭೀಮಾ ತೀರ. ತೆಲುಗು ಮತ್ತು ಕನ್ನಡ ಈ ವರ್ಷನ್ ಫಸ್ಟ್ ರಿಲೀಸ್ ಮಾಡ್ತಾರೆ, ತಮಿಳು ಆಮೇಲೆ ಮಾಡ್ತೀವಿ. 100% ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ದಯವಿಟ್ಟು ನೋಡಿ, ಮಿಸ್ ಮಾಡ್ಕೋ. ಯಾಕಂದರೆ ಈ ಥರ ಸಿನಿಮಾ ಸಿಗೋಲ್ಲ. ಏನೂ ಸಿಗೋಲ್ಲ ಅಂತಂದರೆ, ಈಗ ಮತ್ತೆ ನಾವು ರಿಲೀಸ್ ಮಾಡೋಕ್ಕಾಗಲ್ಲ. ಒಂದು ಅಂದರೆ ಇದು ಅವಾಗಿನ ಸಿನಿಮಾ ಆಗಿದ್ರು ಈಗ ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ನೆಗೆಟಿವ್ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ.
ಅದಂತೂ ಪಕ್ಕ. ಈ ಥರ ಚಾನ್ಸ್ ಸಿಗಲ್ಲ, ದಯವಿಟ್ಟು ಬಂದು ನೋಡಿ. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡಿದ್ರೆ ಥ್ಯಾಂಕ್ ಯು. ಆ್ಯಂಡ್ ಆಲ್ ದ ಬೆಸ್ಟ್. ಸೊ ಮತ್ತೆ ನಿಮ್ಮ ಕಡೆಯಿಂದ ಇನ್ನೊಂದಷ್ಟು ಹೊಸ ಸಿನಿಮಾಗಳು ಬರಲಿ, ನಿಮ್ಮ ರಿಲೀಸ್ ಏನಾದರೂ ಇತ್ತು ಅಂದರೆ ಅದು ಬರಲಿ, ಜನಗಳು ಬಂದು ನಿಮ್ಮ ಸಿನಿಮಾಗಳನ್ನ ನೋಡಿ ಅಂತ ಹೇಳಿ. ನೀವು ದಯವಿಟ್ಟು ಈ ಪಿಕ್ಚರ್ ನೋಡ್ಬೇಕು. ನೀವು ಶೋರ್ ಸರ್, ಪಿಕ್ಚರ್ ನೋಡಿ ನನಗೆ ಕಾಮೆಂಟ್ ಹಾಕ್ಬೇಕು. ನನಗೆ ನೀವು ಹೇಳಿದ್ದು ಕರೆಕ್ಟ್ ಅವತ್ತು ಇಂಟರ್ವ್ಯೂ ಅಂತ ಹೇಳ್ಬೇಕು ಅಷ್ಟೇ. ಹೌದು, ಕಮೆಂಟ್ ಆಗಲ್ಲ, ಫೋನ್ ಮಾಡುತ್ತೆ. ಫೋನ್ ಮಾಡಿ ನೀವು ವಾಟ್ಸಪ್ ಕಳಿಸಿ, ಡಬ್ಬ ನನ್ನ ಮಗ ಹಿಂಗೆ ಮಾಡಿ ಅಂತ. ನಾವು ಬೇರೆ ಮಾಡ್ಕೊಳ್ಳಲ್ಲ. ಯಾಕಂದರೆ ಶೋರ್ ಸರ್. ನಾನು ಅಜಯ್ ನಾನು ಆಡಿಯನ್ಸ್ ಆಗಿ ಒಬ್ಬ ಟೆಕ್ನಿಷಿಯನ್ ಆಗಿ ಅನುಭವಿಸಿದ್ದೇನೆ ವರ್ಕ್. ಸರ್ ಒಂದೊಂದು ಫ್ರೇಮ್ ವರ್ಕ್ ಮಾಡಿದೆ ಸರ್, ಒಂದೊಂದು ಫ್ರೇಮ್ ವರ್ಕ್ ಮಾಡಿದ್ವಿ. ಒಂದು ಫ್ರೇಮ್ ಬಿಟ್ಟಿಲ್ಲ ನಾವು. ಒಂದು ಸೆಕೆಂಡ್ 24 ಫ್ರೇಮ್ ಬರುತ್ತೆ ಕ್ಯಾಮ್ರಾ ನಮ್ದು ಇದರಲ್ಲಿ ನೆಗೆಟಿವ್ ಫ್ರೇಮ್ 24 ಫ್ರೇಮು ಒಂದು ಸೆಕೆಂಡ್ ಬರುತ್ತೆ ಟಕ್ 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 ಅಂತ. ಆ ಫ್ರೇಮ್ ಹಿಡ್ಕೊಂಡು ವರ್ಕ್ ಮಾಡಿರೋದು ನಾವು. ನೈಸ್. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾತಾಡೋದಕ್ಕೆ. ಥ್ಯಾಂಕ್ ಯು.